ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ಭಾನುವಾರ, ಇವತ್ತು ಯಾವುದೇ ರೀತಿ ಮಾರ್ಕೆಟ್ ಇಲ್ಲ, ಹಾಗೆ ಸುದ್ದಿ ನಾಳೆ ಬರುತ್ತೆ. ಇವತ್ತು ಒಂದು ಪೇಟಿಎಮ್ ಬಗ್ಗೆ ನೋಡ್ಕೊಂಬರೋಣ. ಎಲ್ಲ ಕಡೆ ಪೇಟಿಎಮ್ದೇ ಚರ್ಚೆ ಇದೆ. ಪೇಟಿಎಮ್ ಶೇರ್ನಲ್ಲಿ ಏನಾಯಿತು, ಯಾಕೆ ಅಷ್ಟು ಕಡಿಮೆ ಆಯಿತು ಅಂತ ಆಲ್ರೆಡಿ ಸುಮಾರು ಜನಕ್ಕೂ ಗೊತ್ತಿರ್ಬೋದು. ನಾನು ಒಂದ್ಸಲ ಹೇಳ್ಬಿಡ್ತೀನಿ. ಇದು 197 ಕಮ್ಯುನಿಕೇಷನ್ಸ್ ಲಿಮಿಟೆಡ್ ಅಂತ, ಪೇಟಿಎಮ್ನ ಪೇರೆಂಟ್ ಕಂಪ್ನಿ ಬಂದ್ಬಿಟ್ಟು 197 ಕಮ್ಯುನಿಕೇಷನ್ಸ್ ಲಿಮಿಟೆಡ್ನಲ್ಲಿ ಬರೋದಿದು. ಇದು ಬಂದು ಒಂದು ನೋಯ್ಡಾ ಬೇಸ್ಡ್ ಕಂಪ್ನಿ. ಇದನ್ನು ಸ್ಥಾಪನೆ ಮಾಡಿದ್ದು 2000 ಇಸ್ವಿನಲ್ಲಿ ವಿಜಯ್ ಶೇಖರ್ ಶರ್ಮಾ ಅಂತ ಸ್ಥಾಪನೆ ಮಾಡಿದ್ದು ಸ್ಥಾಪಕರು. ಇದ್ರ ಬಗ್ಗೆ ಪೇಟಿಎಮ್ ಬಗ್ಗೆ ಮುಂಚೆನೂ ಮಾತಾಡಿದ್ದೀವಿ. ಇದೇ ಚಾನಲ್ನಲ್ಲಿ ವಿಡಿಯೋನೂ ಇದೆ, ಒಂದು ಕುಸಿತದ ಮುನ್ಸೂಚನೆ ಹೆಂಗೆ ಕೊಡುತ್ತೆ ಅಂತ. ವ್ಯಾರನ್ ಬಫೆಟ್ ಅವ್ರನ್ನ ಬರ್ಕ್ಷೈರ್ ಹ್ಯಾಥವೇ ಅನ್ನೋ ಒಂದು ಕಂಪನಿ ಯಾವಾಗ ಇದರಿಂದ ಒಂದು ಹೂಡಿಕೆ ತೆಗಿತೋ ಆವಾಗಲೇ ಇದು ಸುಮಾರು ಪರ್ಸೆಂಟೇಜಷ್ಟು ಇದು ಕುಸಿತ ಆಗಿತ್ತು ಈ ಶೇರ್ನಲ್ಲಿ. ಅದ್ರ ಮುಂಚೆ ಬರ್ಕ್ಷೈರ್ ಹ್ಯಾಥವೇ ಕಾರ್ಪೊರೇಷನ್ ಎಷ್ಟು ಹೂಡಿಕೆ ಮಾಡಿತ್ತು ಅಂತ ಹೇಳಿದ್ರೆ ಸುಮಾರು 2200 ಕೋಟಿ ಇದರಲ್ಲಿ ಹೂಡಿಕೆ ಮಾಡಿತ್ತು ಪೇಟಿಎಮ್ನಲ್ಲಿ. ಆದರೆ ಅವರು ಸುಮಾರು ದುಡ್ಡನ್ನ ತೆಗೆದಿದ್ದಾರೆ, ಸುಮಾರು ಶೇರ್ಸ್ನ ಸೇಲ್ ಮಾಡಿದ್ದಾರೆ. ಅದೇ ರೀತಿ 12 ಅಕ್ಟೋಬರ್ 2023ರಲ್ಲಿ RBI ಇದ್ರ ಮೇಲೆ ಸುಮಾರು 5,40,00,000 ಅಷ್ಟು ಇದಕ್ಕೆ ಒಂದು ಫೈನ್ ಹಾಕಿತ್ತು. ಇದು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅಂತ, ನಾನ್ ಕಂಪ್ಲೈನ್ಸ್ ಆಫ್ ಗೈಡ್ಲೈನ್ಸ್ ಅಂತ. ಆಮೇಲೆ ಒಂದು 6ನೇ ಡಿಸೆಂಬರ್ನಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಪೇಟಿಎಮ್ ಏನು ಹೇಳುತ್ತೆ, ಲೋನ್ಸ್ ಕೊಡುತ್ತಲ್ಲ 50,000 ಒಳಗಡೆ ಅದು ಕೊಡೋದಿಲ್ಲ, ಒಂದು ಕಡಿಮೆ ಇರೋ ಲೋನ್ ಸೆಗ್ಮೆಂಟಲ್ಲಿ ಬರುತ್ತಲ್ಲ ಆ ಲೋನಿನ ಮೇಲೆ ಸ್ಟಾಪ್ ಮಾಡುತ್ತೆ ಅಂತ ಬರುತ್ತೆ. ಆಮೇಲೆ ಇದರಲ್ಲಿ ಒಂದು ಶೇರು ಬೀಳುತ್ತೆ, ತುಂಬ ಕುಸಿತ ಕಾಣಿಸುತ್ತೆ ಇದರಲ್ಲಿ, ಆವಾಗ್ಲೂ ಆಗಿತ್ತು. ಅದೇ ರೀತಿ ಇವಾಗ 31 ಜನವರಿ RBI ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನು ಮಾಡಿದೆ ಅಂದರೆ, ಪೇಟಿಎಮ್ ಪೇಮೆಂಟ್ಸ್ ಬ್ಯಾಂಕ್ನ ಎಲ್ಲ ಥರ ಬ್ಯಾಂಕಿಂಗ್ ಸರ್ವಿಸಸ್ನ ನೀವು ಸ್ಟಾಪ್ ಮಾಡಿ, ಎಲ್ಲನೂ ಸ್ಟಾಪ್ ಮಾಡಿ ಅಂತ ಹೇಳಿದೆ. ಯಾಕೆ ಅಂತ ಹೇಳಿದ್ರೆ ಅವರು ಗೈಡ್ಲೈನ್ಸ್ಗಳನ್ನ ಫಾಲೋ ಮಾಡಿಲ್ಲ. ಅದೇನು RBI ಒಂದು ಗೈಡ್ಲೈನ್ಸ್ ಕೊಡುತ್ತೆ, ರೂಲ್ಸ್ ಕೊಡುತ್ತೆ ಬ್ಯಾಂಕಿಂಗ್ ಸಿಸ್ಟಮ್ಸ್ಗಳಿಗೆ, ಅಥವಾ NBFC ಆಗಲಿ, ಬ್ಯಾಂಕಿಂಗ್ ಸಿಸ್ಟಮ್ ಆಗಲಿ, ಯಾವುದೇ ಒಂದು ಫಿನಾನ್ಷಿಯಲ್ ಸಿಸ್ಟಮ್ ಆಗಲಿ, ಅದೇನು RBI ರೂಲ್ಸ್ ಇದೆ ಅದನ್ನು ನೀವು ಫಾಲೋ ಮಾಡಿಲ್ಲ. ಅದಕ್ಕೆ ಅದು ನಾನ್ ಕಂಪ್ಲಯನ್ಸು, ನೀವು ಬ್ಯಾಂಕಿಂಗ್ ಸರ್ವಿಸ್ನ ಎಂಟರ್ಲಿ ಕ್ಲೋಸ್ ಮಾಡಬೇಕು, ಸ್ಟಾಪ್ ಮಾಡಬೇಕು ಅಂತ ಹೇಳ್ತೀವಿ. ಹೆಚ್ಚು ಕಡಿಮೆ ಇದು ಫೆಬ್ರವರಿ ಎಂಡಿಂದ ಇದನ್ನು ಮಾಡಬೇಕಂದ್ರೆ, ಸದ್ಯಕ್ಕೆ ಇವಾಗ ಯಾವುದೇ ರೀತಿ ಹೊಸ ಕಸ್ಟಮರ್ಸ್ಗಳನ್ನ ಪೇಮೆಂಟ್ಸ್ ಬ್ಯಾಂಕ್ಗಳಿಗೆ ಇವರು ತಗೊಳ್ಳೋ ಹಾಗಿಲ್ಲ. ಹಾಗೆ ಆ ಥರ ಆದಮೇಲೆ ಏನಾಯಿತು ಶೇರ್ಸು ಇದ್ರದ್ದು ಪೇಟಿಎಮ್ದು ಅಂತ ಹೇಳಿದ್ರೆ, ಸುಮಾರು ಬುಧವಾರ 31 ಜನವರಿನಲ್ಲಿ ಒಂದು 761 ರೂಪಾಯಿ ಇತ್ತು, ನೀವು ನೋಡ್ಬೋದು. ಅದೇ ಮೊದಲನೇ ಫೆಬ್ರವರಿಗೆ ಸುಮಾರು 609 ರೂಪಾಯಿಗೆ ಹೋಯಿತು, ಇಳೀತು. ಅದೇ ರೀತಿ ಇದರಲ್ಲಿ ನೀವು ನೋಡಿದ್ರೆ 2ನೇ ಜನವರಿಗೆ ಒಂದು ದೊಡ್ಡ ಕುಸಿತನೇ ಆಯಿತು ಅನ್ಬೋದು, 487 ರೂಪಾಯಿಗೆ ಬಿತ್ತು. ಈ ಥರ ಒಂದು ಸುದ್ದಿ ಮಾಹಿತಿಗಳು ಇದರಲ್ಲಿ ಒಂದು ಶೇರ್ಸ್ಗಳಲ್ಲಿ ಎಷ್ಟು ಒಂದು ಸಹಾಯ ಮಾಡುತ್ತೆ ನೀವು ನೋಡ್ಬೋದು. ಅದು ಏರುತ್ತೋ ಇಳಿಯುತ್ತೋ ಅನ್ನೋದು ಒಂದು ಮುನ್ಸೂಚನೆ ಕೊಡುತ್ತೆ. ಇದ್ರ ಬಗ್ಗೆ ಒಂದು ವಿಡಿಯೋನೇ ಇದೆ, ಮುನ್ಸೂಚನೆ ಹೇಗೆ ಕೊಡ್ತು ಯಾವುದು ಅಂತ. ಒಂದು ಸುಮಾರು ಅಕ್ಟೋಬರ್, ನವಂಬರ್, ಡಿಸೆಂಬರ್ನಲ್ಲೂ ಇದರಲ್ಲಿ ಆಗಿತ್ತು, ಒಂದು ಇಶ್ಯೂ ಆಗಿತ್ತು ಪೇಟಿಎಮ್ನಲ್ಲಿ. ಆವಾಗಲೂ ಕೂಡ ಅಷ್ಟೇ ಸುಮಾರು ಇದರಲ್ಲಿ ಒಂದು ಇಳಿಕೆ ಆಗಿತ್ತು ಇದ್ರ ಶೇರ್ ವ್ಯಾಲ್ಯೂನಲ್ಲೂ ಕೂಡ. ಹಾಗೆ ಆಮೇಲೆ ಏನಾಯಿತು ಅಂತ ಹೇಳಿದ್ರೆ, ಇನ್ನೂ ಒಂದು ಸುದ್ದಿ, ಇದು ಜಾಸ್ತಿ ಜನ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ. 2 ಫೆಬ್ರವರಿ 2024 ಅಂದರೆ 31 ಜನವರಿ, 1ನೇ ಫೆಬ್ರವರಿ ಮತ್ತು 2ನೇ ಫೆಬ್ರವರಿ. 2ನೇ ಫೆಬ್ರವರಿನಲ್ಲಿ ಮಾರ್ಗನ್ ಸ್ಟ್ಯಾನ್ಲಿ ಯಾರು ಅಂತ ಹೇಳಿದ್ರೆ, ಇದು ಮಲ್ಟಿನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಕಂಪ್ನಿ, ಫಿನಾನ್ಷಿಯಲ್ ಬ್ರೋಕರೇಜ್ ಕಂಪ್ನಿ ಮತ್ತು ಫಿನಾನ್ಷಿಯಲ್ ಕಂಪ್ನಿ. ಇದು ಹೂಡಿಕೆ ಮಾಡುತ್ತೆ, ಬ್ರೋಕರೇಜ್ ಮಾಡುತ್ತೆ, ಆಮೇಲೆ ಬೇರೆ ಬೇರೆ ಕ್ಲೈಂಟ್ಸ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಕೊಡುತ್ತೆ ಕೂಡ. ಇದು ಏನು ಮಾಡಿದೆ, 197 ಕಮ್ಯುನಿಕೇಷನ್ಸ್ ಲಿಮಿಟೆಡ್ ಅಂದರೆ ಪೇಟಿಎಮ್ನ ಒಂದು ಕಂಪನಿ. 197 ಪೇಟಿಎಮ್ ಬರೋದು 197 ಕಮ್ಯುನಿಕೇಷನ್ಸ್ ಲಿಮಿಟೆಡ್ ಕಂಪ್ನಿ ಕೆಳಗಡೆ ಬರೋದು ಇದೊಂದು ಬ್ರ್ಯಾಂಡ್ ನೇಮ್. ಇದು ಏನು ಅಂತ ಹೇಳಿದ್ರೆ, ಸುಮಾರು ಈ ಮಾರ್ಗನ್ ಸ್ಟ್ಯಾನ್ಲಿ ಕಂಪ್ನಿಯವರು ಏನು ಮಾಡಿದ್ದಾರೆ, ಏಷ್ಯಾ ಸಿಂಗಾಪುರ್ PTನಲ್ಲಿ ODI ಥ್ರೂ ಏನು ಮಾಡಿದ್ದಾರೆ ಅಂದರೆ, ಸುಮಾರು 50 ಲಕ್ಷ ಶೇರ್ಸ್ನ, ಪೇಟಿಎಮ್ದು 50 ಲಕ್ಷ ಶೇರ್ಸ್ನ ಖರೀದಿ ಮಾಡಿದ್ದಾರೆ. ಎಷ್ಟಕ್ಕೆ ಅಂದರೆ 487.2 ರೂಪಾಯಿಗೆ, ಅಂದರೆ ಸುಮಾರು 244 ಕೋಟಿ ಹೂಡಿಕೆ ಮಾಡಿದ್ದಾರೆ ಈ ಪೇಟಿಎಮ್ ಕಂಪ್ನಿನಲ್ಲಿ. ಅಂದರೆ ಏನು ಹೇಳುತ್ತೆ, ಫುಲ್ಲು ಹೋಗ್ಬಿಡುತ್ತೆ ಪೇಟಿಎಮ್ಮು ಅಂತ ಹೇಳ್ತಾ ಇದ್ರಲ್ಲ, ಇದು ಏನಾಗ್ಬೋದು? ಯಾಕೆಂದರೆ ಮಾರ್ಗನ್ ಸ್ಟ್ಯಾನ್ಲಿ ಇದರಲ್ಲಿ ಖರೀದಿ ಮಾಡಿದೆ ಅಲ್ಲ, ಮತ್ತು ಇದು ಮತ್ತೇನಾರು RBI ಸಪೋಸ್ ಇಲ್ಲ ಇದರಲ್ಲಿ ರೆಸ್ಟ್ರಿಕ್ಷನ್ಸ್, ನಾವು ಒಂದು ಸ್ವಲ್ಪ ಫೈನ್ ಹಾಕಿ ತೆಗಿಯೋಣ ಅಥವಾ ಇನ್ನೊಂದೇನೋ ಮಾಡೋಣ, ಪೇಮೆಂಟ್ಸ್ ಬ್ಯಾಂಕ್ನ ಇನ್ನೂ ಒಂದು ಬ್ಯಾಂಕ್ ಜೊತೆ, ಇಂಡಿಯಾದಲ್ಲಿರೋ ಬೇರೆ ಬ್ಯಾಂಕ್ಗಳ ಜೊತೆ ಮರ್ಜ್ ಮಾಡೋಣ ಅಂತ ಬಂದರೆ ಮತ್ತೆ ಏರೋ ಸಾಧ್ಯತೆ ಇರುತ್ತೆ, ಮತ್ತೆ ಬೆಳೆಯೋ ಸಾಧ್ಯತೆ ಇರುತ್ತೆ. ಈ ಥರ ಈ ದೊಡ್ಡ ದೊಡ್ಡ ಕಂಪ್ನಿಗಳು ಯಾವ ಥರ ಒಂದು ಅವಕಾಶಗಳು ಹುಡುಕುತ್ತೆ ಅಂತ ನೀವು ನೋಡ್ಬೋದು. ಅದನ್ನು ನೀವು ಫಾಲೋ ಮಾಡಿದ್ರೂ ಸಾಕು, ನಮ್ಗಳಿಗೂ ಒಂದೊಂದು ಸಣ್ಣ ಸಣ್ಣ ಅವಕಾಶಗಳನ್ನು ಸಿಗ್ಬೋದು. ಸೊ ಇದನ್ನು ನಿಮಗೆ ಒಂದು
ಹೇಳಬೇಕಿತ್ತು. ಪೇಟಿಎಮ್ ಹಿಂಗಾಗ್ಬಿಡ್ತು ಹಂಗಾಗ್ಬಿಡ್ತು ಅಂತ ಹೇಳ್ತಾನೆ ಇರ್ತಾರೆ ಜನ. ಒಂದು ನ್ಯೂಸ್ ಸ್ವಲ್ಪ ಇರೋ ನ್ಯೂಸ್ನ ತುಂಬ ಜಾಸ್ತಿ ಮಾಡ್ತಾರೆ. ಆದರೆ ದೊಡ್ಡ ದೊಡ್ಡ ಕಂಪ್ನಿಗಳು ತುಂಬ ಕರೆಕ್ಟಾಗಿ ಟ್ರೇಡ್ ಮಾಡೋರು ಬರೀ ಅದರಲ್ಲಿ ಅವಕಾಶಗಳನ್ನೇ ಹುಡುಕ್ತಾ ಇರ್ತಾರೆ. ಸೊ ಈ ವಿಡಿಯೋದನ್ನ ನಿಮ್ಮ ನೋಡಿದ್ದಕ್ಕೆ ತಮಗೆಲ್ಲರಿಗೂ ತುಂಬ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.